ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಗೋಲಾಗ್ಸ್ ಗೈಸ್. ಇವತ್ತು ಬೆಳಗ್ಗೆನೇ ಪಾಪುಗೆಲ್ಲ ತಿಂಡಿ ತಿನ್ನಿಸಿ ಅವಳನ್ನ ಅಂಗನವಾಡಿಗೆ ಬಿಟ್ಬಿಟ್ಟು ನಾವು ಕೂಡ ತಿಂಡಿ ತಿಂದ್ಕೊಂಡು ಇವಾಗ ಸ್ವಲ್ಪ ಸಿಟಿಗೆ ಹೋಗ್ಬೇಕಿತ್ತು, ಏನೋ ಸ್ವಲ್ಪ ಕೆಲಸ ಇತ್ತು ತೊಗೊಂಬರೋದು. ಹಾಗಾಗಿ ಬಂದ್ವಿ. ಅದಕ್ಕೆ ಮುಂಚೆ ಎಳ್ನೀರು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿತಾಯಿದ್ವಿ. ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ಡೈಲಿ ಎಳ್ನೀರು ಕುಡೀರಿ, ತುಂಬ ಒಳ್ಳೆಯದು ಎಳ್ನೀರು ಕೂಡ. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಎಳ್ನೀರು ಅಂದರೆ. ಡೈಲಿ ಹತ್ತು ಕೊಟ್ರೂ ಊಟ ತಿಂಡಿ ಬಿಟ್ಟು ಅದನ್ನೇ ಕುಡಿತೀನಿ, ಅಷ್ಟು ಇಷ್ಟ ನನಗೆ ಎಳ್ನೀರು ಅಂದರೆ. ಎಳ್ನೀರು ಕುಡ್ಕೊಂಡು ಶಾಪಿಗೆ ಬಂದ್ವಿ, ಬ್ಯಾಂಗಲ್ ಸ್ಟೋರು ಶಾಪ್ಗೆ. ಸ್ವಲ್ಪ ನೋಸ್ ಪಿನ್ನು ಮತ್ತು ಕ್ರೀಮು ಅದೆಲ್ಲ ಬೇಕಿತ್ತು. ಹಾಗಾಗಿ ತೊಗೊಳ್ಳೋಣ ಅಂತೇಳಿ ನಾನು ವಿಜಯಕ್ಕೆ ಬಂದ್ವಿ. ಆ್ಯಂಡ್ ಸೆಪ್ಟಮ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಬೇಕಾಗುತ್ತೆ ಅಂತ ಹೇಳಿ ತೊಗೊಂಡೆ. ಆ್ಯಕ್ಚುಲಿ ಇದಕ್ಕೋಸ್ಕರನೇ ಬಂದಿದ್ದು, ಇವತ್ತು ಫೋಟೋಶೂಟ್ ಇದೆ. ಹಾಗಾಗಿ ತೊಗೊಳ್ಳೋಣ ಅಂಥೇಳಿ ಒಂದಷ್ಟು ಥಿಂಗ್ಸು ಬೇಕಿತ್ತು. ಹಾಗಾಗಿ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಅಕ್ಕ ಒಂದಷ್ಟು ಕ್ರೀಮ್ಗಳೆಲ್ಲ ತಗೊಳ್ತಾಯಿದ್ರು. ಇದು ಸ್ಟೋರು ಇಲ್ಲೇ ಲಕ್ಷ್ಮೀ ಬಜಾರಲ್ಲೇ ಇರೋದು, ತುಂಬ ಚೆನ್ನಾಗಿದೆ. ಎಲ್ಲ ಡೆಕೋರೇಷನ್ ಐಟಮ್ ಆಗಿರ್ಬೋದು, ಮತ್ತು ಏನದು ಏರ್ ಆಕ್ಸಸರೀಸು, ಮತ್ತು ಪ್ರತಿಯೊಂದು ಹೆಣ್ಮಕ್ಳಿಗೆ ಏನು ಬೇಕೋ ಪ್ರತಿಯೊಂದು ಇಲ್ಲಿ ಮೇಕಪ್ ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಬಂದು ನೀವು ಬೈ ಮಾಡ್ಬೋದು. ಇನ್ನೊಂದು ತಿರುಮಲದಲ್ಲೂ ಕೂಡ ತುಂಬ ಚೆನ್ನಾಗಿದೆ, ಅಲ್ಲೂ ಕೂಡ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಕೆಲಸಕ್ಕೆ ಹುಡುಗಿಯರು ಬೇಕಾಗಿದ್ದಾರಂತೆ. ಸ್ಟುಡಿಯೋ ಇದು ಬೇಕಾದರೆ ಯಾರಿಗಾದ್ರೂ ನೀಡಿದರೆ ಬನ್ನಿ. ಆ್ಯಂಡ್ ನೆಕ್ಸ್ಟು ನಾವು ಇಲ್ಲಿ ಮಾವಿನಕಾಯಿ ತಗೊಳ್ಳೋಣ ಅಂತ ಹೇಳಿ ಬಂದ್ವಿ. ನಾವು ಫೋಟೋಶೂಟ್ ಮಾಡ್ತಾ ಇರೋದು ಯುಗಾದಿ ಹಬ್ಬದ ಟೀಮಲ್ಲಿ ನಾವು ಮಾಡ್ತಾ ಇರೋದು. ಹಾಗಾಗಿ ಮಾವಿನಕಾಯಿ ತೊಗೊಂಡ್ವಿ. ಅಲ್ಲಿಂದ ನಮ್ಮ ಅಕ್ಕರ ಪಾರ್ಲರಿಗೆ ಬಂದ್ವಿ. ವಿಜಯಕ್ಕಂಗೆ ಸ್ವಲ್ಪ ಏನೋ ಸರ್ವಿಸ್ ಬೇಕಿತ್ತು. ಹಾಗಾಗಿ ಬಂದ್ವಿ. ಆ್ಯಂಡ್ ಜಾಸ್ತಿ ಅಲ್ಲಿ ಕ್ಲಿಪ್ಪಿಂಗ್ ಏನು ತೊಗೊಳೋದಕ್ಕೆ ಹೋಗಲಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಆ್ಯಂಡ್ ಅಲ್ಲೇ 1 ಅವರ್ ಆಯಿತು. ಅದಾದಮೇಲೆ ನಾವು ಬಂದಿದ್ದು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು. ಇವಾಗ ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಮನೆಗೆ ಹೊರಡೋ ಅಂಥದ್ದು. ಇವಾಗ ಮೇಕಪ್ ಮಾಡಿಸ್ಕೊಂಡು ಮತ್ತೆ ಸ್ಟುಡಿಯೋಗೆ ಹೋಗಬೇಕು. ಅಲ್ಲಿಂದ ನಾವು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ. ವಿಜಯಕ್ಕರ ಮನೆ ಹತ್ರ ಮಲ್ಲಿಗೆ ಹೂವು ಬಿಟ್ಟಿತ್ತು, ಅಂದರೆ ಮಲ್ಲಿಗೆ ಮೊಗ್ಗು ಎಷ್ಟು ಚೆನ್ನಾಗಿ ಬಿಟ್ಟಿತ್ತು. ಹಾಗೆ ಕಿತ್ಕೊಂಡ್ವಿ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಕ್ಕ ವಿಜಯಕ್ಕ ಬಟ್ಟೆ ತೊಗೊಂಬಂದಿತ್ತಂತೆ ಮಕ್ಕಳಿಗೆ. ಶಾಪಿಂಗ್ ಮಾಡಿತ್ತು. ತೋರಿಸ್ತಾಯಿತ್ತು, ನಾನು ಎಲ್ಲ ತೊಗೊಂಬಂದೆ ನೋಡು ಏನೇನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತಾಯಿತ್ತು. ನನಗೆ ಲೆಮನ್ ಜ್ಯೂಸ್ ಮಾಡಿ ಕೊಡ್ತು. ಲೆಮನ್ ಜ್ಯೂಸ್ ಕುಡಿದ್ಬಿಟ್ಟು ಮತ್ತೆ ಮೇಕಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಸ್ಯಾರಿ ಅಕ್ಕ ಸ್ಯಾರಿ ಕಟ್ಕೊಟ್ರು. ಅದಾದಮೇಲೆ ಮೇಕಪ್ ಸ್ಟಾರ್ಟ್ ಆಯಿತು. ನಾವೆಲ್ಲ ಹೇಗೆ ಫೋಟೋಶೂಟ್ ಮಾಡಿಸಿದ್ವಿ ಏನೋ ಎತ್ತ ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇವಾಗ ಮೇಕಪ್ ಮಾಡಿಸ್ಕೊಂಡು ಇವಾಗ ಸ್ಟುಡಿಯೋಗೆ ಹೋಗಬೇಕು. ಆಲ್ರೆಡಿ ಟೈಮ್ ಆಗಿತ್ತು. ಆ್ಯಂಡ್ ಇದೇ ಸ್ಟುಡಿಯೋ KS16 ಸ್ಟುಡಿಯೋ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಟೀಮ್ ಎಲ್ಲ ಥರ ಟೀಮ್ ಕೂಡ ಇಲ್ಲಿ ಸಿಗುತ್ತೆ. ನಾನು ಇದೇ ನೋಡಿ ಸೆಟಪ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫೋಟೋಶೂಟ್ ತುಂಬ ಚೆನ್ನಾಗೇ ಮಾಡಿಕೊಡ್ತಾರೆ. ಆ್ಯಂಡ್ ಒಳ್ಳೆ ಕ್ವಾಲಿಟಿ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಇದೇ ನಾನು ಫಸ್ಟ್ ಟೈಮ್ ಬಂದಿದ್ದು. ತುಂಬ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಅವರು ಮೂವ್ ಮಾಡಿದರು. ಆ್ಯಂಡ್ ನಿಮಗೂ ಏನಾದರೂ ಬೇಕು ಅಂದರೆ ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ರಾ ಮೇಡಮ್, ಫುಲ್ಲು ಕಲರಿಂಗ್ ಪ್ಲಸ್ ವಿಡಿಯೋ ಆದಾಗ ಅದಿನ್ನೂ ಔಟ್ಪುಟ್ ಚೆನ್ನಾಗುತ್ತೆ. ಚೆನ್ನಾಗಿದೆ. ಫಸ್ಟ್ ಟೈಮ್ ಬಂದಿದ್ದೆ. ಹಾಂ,
ಸೊ ಇವಾಗ ಮನೆಗೆ ಬಂದು ಫೋಟೋಶೂಟ್ ಎಲ್ಲ ಆಯಿತು. ಸೊ ಇವಾಗ ಮೇಕಪ್ ರಿಮೂವ್ ಮಾಡಬೇಕು. ಆ್ಯಂಡ್ ಈಗ ಟೀ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮಂಡಕ್ಕಿ ಕೂಡ ಫ್ರೈ ಮಾಡಿದ್ದೀನಿ. ಈಗ ಟೀಗೆ ಇಟ್ಟಿದ್ದೀನಿ ನಮ್ಮ ರೋಬೋ ಸ್ಟವ್ ಅಲ್ಲಿ. ಆ್ಯಂಡ್ ಫೋಟೋಶೂಟ್ ಚೆನ್ನಾಗಿತ್ತು ಅಂತ. ಸೊ ಹೇಗೆ ಬಂದಿದೆ ಅಂತ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿತ್ತು. ನಾಳೆ ಅಮಾವಾಸ್ಯೆ, ನಾಳಿದ್ದು ಯುಗಾದಿ. ಎಲ್ಲರೂ ಯುಗಾದಿ ಹಬ್ಬನ ಚೆನ್ನಾಗಿ ಮಾಡಿ. ಸೊ ಫಸ್ಟ್ ಇವಾಗ ತಲೆನೋಯ್ತೈತೆ, ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಮನೆಗೆ ಬಂದ್ವಿ. ಸೊ ಅದಾದಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಟೀ ಎಲ್ಲ ಮಾಡ್ಕೊಂಡು ಕುಡಿದು, ಸೊ ಇವಾಗ ಹಪ್ಳ ಮತ್ತು ಏನದು ಚಕ್ಕಲಿ ಎಲ್ಲ ಫುಲ್ಲು ಡ್ರೈ ಆಗಿತ್ತು, ಅಂದರೆ ಒಣಗಿತ್ತು ಚೆನ್ನಾಗಿ. ಸೊ ಅದನ್ನು ಎಲ್ಲ ಎತ್ತಿಟ್ಟಿದ್ದೀನಿ. ಸೊ ಊರಿಗೂ ಕೂಡ ಹೊರಡಬೇಕು. ಆ್ಯಂಡ್ ಊರಿಗೂ ಸ್ವಲ್ಪ ತಗೊಂಡೋಗಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಹಣ್ಣು ಕಟ್ ಮಾಡಿ, ಪಾಪುಗೂ ಹಣ್ಣು ಕಟ್ ಮಾಡಿ ಇವಾಗ ಪಾಪುಗೆ ಕೊಟ್ಟಿದ್ದೀನಿ. ತಿಂತಾ ಇದ್ದಾಳೆ ಕೂತ್ಕೊಂಡು. ಸೊ ಗೈಸ್ ಈಗ ತಿಂಡಿ ತಿಂತಾಯಿದ್ದೀನಿ. ಆ್ಯಂಡ್ ಇವಾಗ ತಿಂಡಿ ತಿಂದ್ಕೊಂಡು, ಸೊ 3 ಗಂಟೆಗೇನೋ ಟೈಮ್ ಚೆನ್ನಾಗಿದೆ ಅಂತೆ. ಇವತ್ತು ಅಮಾವಾಸ್ಯೆ ಅಲ್ವಾ, ಪೂಜೆ ಮಾಡೋದಕ್ಕೆ. ಕೆಲಸ ಎಲ್ಲ ಆಲ್ರೆಡಿ ಎಲ್ಲ ಕೆಲಸ ಆಯಿತು. ಸೊ ಇವಾಗ ತಿಂಡಿ ತಿಂದು ಆಮೇಲೆ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಪೂಜೆ ಮಾಡಬೇಕು. ಟೈಮ್ ಬಂದು ಎಷ್ಟು ಗೊತ್ತಾ, ಕರೆಕ್ಟಾಗಿ 10:56. ಸೊ ತಿಂಡಿ ತಿಂದು ಆಮೇಲೆ ಒಂದು 2:30-3 ಗಂಟೆಗೆಲ್ಲ ಪೂಜೆ ಮಾಡಬೇಕು. ಮಾಡಿಬಿಟ್ಟು ಊರಿಗೆ ಹೊರಡಬೇಕು ಹಬ್ಬಕ್ಕೆ, ಯುಗಾದಿಗೆ. ಸೊ ತಿಂಡಿ ತಿಂದು ಮತ್ತೆ ಸಿಗ್ತೀನಿ ಗೈಸ್ ಟೈಮ್ ಬಂದು 3 ಗಂಟೆ. ಪೂಜೆ ಎಲ್ಲ ಆಯಿತು. ತೀರಾ ಸಿಂಪಲಾಗೆ ಮಾಡಿದ್ದೀನಿ, ಯಾಕಂದರೆ ಊರಿಗೆ ಕೂಡ ಹೋಗ್ತಾ ಇದ್ದೀವಿ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬಾಗಿಲಿಗೆಲ್ಲ ನಿಂಬೆಹಣ್ಣು ಕಟ್ ಮಾಡಿ ಇಟ್ಟು, ಸೊ ಪೂಜೆ ಮಾಡಿದ್ದೀನಿ ಸಿಂಪಲ್ಲಾಗಿ. ಈಗ ಊರಿಗೆ ಹೊರಡಬೇಕು. ಗೈಸ್ ಫೈನಲಿ ಊರಿಗೆ ಬಂದ್ವಿ. ಊರಿಗಂದರೆ ಹಿರಿಯೂರಿಗೆ ಬಂದ್ವಿ. ಹಿರಿಯೂರಿಂದನೇ ನಮ್ಮೂರಿಗೆ ಹೋಗೋದು. ಸೊ ಇಲ್ಲಿ ಹಿರಿಯೂರಲ್ಲಿ ಬಟ್ಟೆಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮಾವಂಗೆ ಬಟ್ಟೆ ಮತ್ತು ಮಕ್ಕಳಿಗೆ ತಗೊಳ್ಳೋಣ ಅಂಥೇಳಿ ತೊಗೊಂಡು ಇವಾಗ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾರೆ. ಸೊ ಇಲ್ಲಿ ಹಾಗೆ ತೊಗೊಂಡೋಗೋಣ ಅಂಥೇಳಿ ನಿಲ್ಲಿಸಿದ್ವಿ. ಹೋಗ್ತಾ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಗೈಸ್ ಫೈನಲಿ ಊರಿಗೆ ಬಂದ್ವಿ ಚಿಲ್ಲಳ್ಳಿಗೆ. ಸೊ ಬಂದ ತಕ್ಷಣ ನಮ್ಮ ಗೌಡ ಕರ್ಕೊಂಬಂದು, ಆಂಟಿ ಮಾವಿನಕಾಯಿ ಬಿಟ್ಟೈತೆ ನೋಡ್ಬಾ ಅಂತ ಕರ್ಕೊಂಬಂದ ಹಿಂದೆ. ಸೊ ಇನ್ನೂ ಚಿಕ್ಕ ಪುಟ್ಟು ಇನ್ನೂ ಸ್ವಲ್ಪ ದಿನ ಹೋಗಬೇಕು. ಸೊ ಹಳ್ಳಿ ವಾತಾವರಣನೇ ನೋಡೋದಕ್ಕೆ ಒಂಥರ ಚಂದ. ಹಾಂ, ಇನ್ನೂ ಸ್ವಲ್ಪ ದಪ್ಪ ಹೋಗ್ಬೇಕು. ಹಾಂ ಇಬ್ರು ಹಾಯ್ ಮಾಡ ಪಾಪ, ಹಾಯ್ ಮಾಡ. ಏನು ಮಾಡ್ತಿದ್ಯಾ ಪಾಪ? ಊರಿಗೆ ಬಂದ ತಕ್ಷಣ ತಾತನ ಬಿಡಂಗಿಲ್ಲ ಪಾಪ. ಮೊಮ್ಮಗಳು ಅಡುಗೆ ಮಾಡ್ತಾಳೆ, ತಾತ ಊಟ ಮಾಡ್ತಾಳೆ. ಪಾಪ ಬಾಯ್, ಇಲ್ಲೇ ಇರ್ತೀಯಾ? ಬಾಯ್ ಪಾಪ, ಬಾಯ್. ಹಾಂ ಬಾಯ್. ಇಲ್ಲೇ ಸ್ಕೂಲ್ ಐತಿ. ಸ್ಕೂಲ್ಗೆ ಹೋಗ್ತೀಯಾ? ಆಯ್ತು ಬಿಡು, ಹೋಗ್ತೀವಿ. ಮಳೆ ನೋಡು, ಮಾಡುವಾತು ಮಳೆ. ಬಾಯ್ ಬಾಯ್. ಎಲ್ಲೋಗ್ತೀರಿ ಇಬ್ರು? ದುಗ್ಗ.
ಮಾವಿನ ನೋಡಿ ಎತ್ಕೊಂಡ್ಬಿಟ್ಟು ಮಾವಿನ ಹಣ್ಣಲ್ಲ ಮಾವಿನಕಾಯಿ. ಎಲ್ಲ ಕೆತ್ತಬೇಕಾಯ್ತು ಚೆನ್ನಾಗಿದೆ. ಚೆನ್ನಾಗವಲ್ಲ, ಇನ್ನೂ ಸ್ವಲ್ಪ ದೊಡ್ಡ ಹೋಗ್ಬೇಕು. ಏನು ಮಕ್ಕ ಕಣ್ಣು ಮುಚ್ಚಪ್ಪ ಪಾಪ, ಕಣ್ಣು ಮುಚ್ಚ.